ಹಸ್ಲರ್ಸ್ ಅಂತ ಹೇಳ್ತೀವಿ, ಅಂದರೆ ಪೀಪಲ್ ಹೂ ಆರ್ ಸ್ಟ್ರೈವಿಂಗ್ ಫಾರ್ ಎಕ್ಸಲೆನ್ಸ್. ನಾನು ಬರೀ 10 ಕಿಲೋಮೀಟ್ರ್ ಮಾಡ್ತಿದ್ದೆ, ಅಷ್ಟೇ ಮಾಡ್ಕೊಂಡಿದ್ದೆ ಅನ್ನೋ ಮನೋಭಾವ ಬಿಟ್ಟು 10 ಕಿಲೋಮೀಟ್ರ್ ಮಾಡೋಕ್ಕಾಗ್ತಿದೆ, ನನಗೆ 21 ಮಾಡೋಕ್ಕಾಗತ್ತಾ? ಇದಾಯ್ತು, ವಾಟ್ ನೆಕ್ಸ್ಟ್ ಅಂತ. ಅದು ನಮ್ಮೆಲ್ಲ ಹ್ಯೂಮನ್ಸಲ್ಲಿರೋ ಅಂಥ ಟ್ರೇಟ್, ಅದು ನ್ಯಾಚುರಲ್ ಟ್ರೇಟ್. ಯಾವುದಕ್ಕೂ ನಾವು ಸೆಟ್ಲ್ ಆಗಲ್ಲ. ನಾವು ಅನ್ಕೋತೀವಿ, ಅಯ್ಯೋ ನಂಗೆ ಆ ಥರ ಎಲ್ಲ ಮನೋಭಾವ ಇಲ್ಲವೇ ಇಲ್ಲಪ್ಪ, ಸುಮ್ಮನೆ ಈಸಿ ಲೈಫ್ ಸಿಕ್ಕರೆ ಸಾಕು, ನೀನು ಎಷ್ಟೊತ್ತಿಗೆ ತಿಂಡಿ ಕೊಡು, ಊಟ ಕೊಡು, ನಾನು ಆರಾಮಾಗಿ ನಿದ್ದೆ ಮಾಡ್ಕೊಂಡಿರ್ತೀನಿ. ಆದರೆ ಅದನ್ನು ಜೀವನ ಇಡೀ ಮಾಡೋಕ್ಕಾಗಲ್ಲ. ನಮಗೆ ಅನ್ನಿಸ್ಬೋದು, ನಾನು IT ನಲ್ಲಿದ್ದಾಗ ಯೋಚನೆ ಬರೋದು ನನಗೆ, ಒಂದಿನ ಅಥವಾ 2 ದಿನ ಯಾವುದೋ ರಜಾ ಬಂತು, ಲಾಂಗ್ ವೀಕೆಂಡು, ಇದೇ ರೀತಿ 15 ದಿನ ಅಥವಾ 3 ವಾರ 4 ವಾರ ಸಿಕ್ಬಿಟ್ರೆ ಏನು ಮಜಾ ಇರುತ್ತೆ. ಸುಮ್ಮನೆ ನಿದ್ದೆ ಮಾಡಿಕೊಂಡು ತಿನ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಇದ್ಬಿಡೋಣ ಅಂತ. 1 ವಾರ ಅಥವಾ 2 ವಾರ ನೀವು ರಜಾನೇ ಹಾಕಿ ತೊಗೊಂಡು ಮಾಡಿದ್ರು ಎಲ್ಲೋ ಒಂದು ಕಡೆ ಅನಿಸುತ್ತೆ, ಏನು ಮಾಡ್ತಿದ್ದೀನಿ ನಾನು, ಬೋರ್ ಆಗೋಕ್ಕೆ ಶುರು ಆಗುತ್ತೆ, ಯಾವುದೇ ಆಗಿರ್ಬೋದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.